ಹುಬ್ಬಳ್ಳಿಯಲ್ಲಿ ಓರ್ವ ಯುವಕನನ್ನ ಸಿನಿಮೀಯ ರೀತಿಯಲ್ಲಿ ಅಪಹರಿಸಿ ಮನಸ್ಸೋ ಇಚ್ಛೆ ಹಲ್ಲೆ. ಜಿತಿ ಮಲ್ಲಿಕಾ ಹಾಗೂ ಆಕಾಶ್ನಂತಿಂತ ಕೃತ್ಯ ಆರೋಪ. ತನ್ನ ಪಾಡಿಗೆ ತಾನು ಕೆಲಸಕ್ಕೆಂದು ತೆರಳುತ್ತಿದ್ದ ಯುವಕನೋರ್ವನನ್ನ ರಸ್ತೆಯಲ್ಲಿ ಅಡ್ಡಗಟ್ಟಿಸಿ ನಿಲ್ಲಿಸಿ ಹಲ್ಲೆ ನಡೆಸಿ ನಂತರ ಆತನನ್ನ ಶೆಡ್ಡಿನೊಂದಿಗೆ ಅಪಹರಿಸಿ ಮನಸ್ಸೋ ಇಚ್ಛೆ ಹಲ್ಲೆ ನಡೆಸಿ ಗಾಯಗೊಳಿಸಿರುವಂತಹ ಘಟನೆ ಹುಬ್ಬಳ್ಳಿಯಲ್ಲಿ ಕಳೆದ ದಿನ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಹೌದು, ಹುಬ್ಬಳ್ಳಿಯ ಮಂಟು ರಸ್ತೆಯಲ್ಲಿ ಮೌಲಾಲಿ ದರ್ಗಾ ಸಮೀಪದ ಶೆಡ್ನಲ್ಲಿ ಈ ಘಟನೆ ನಡೆದಿದೆ. ತೌಫಿಕ್ ಹೊರಕೇರಿ ಹಲ್ಲೆಗೆ ಒಳಗಾಗಿರುವಂತಹ ಯುವಕನಾಗಿದ್ದಾನೆ. ತೌಫಿಕ್ ಕಳೆದ ದಿನ ದೇಶಪಾಂಡೆ ನಗರದ ಬ್ರಿಡ್ಜ್ ಬಳಿ ಕೆಲಸಕ್ಕೆಂದು ತೆರಳಿದ್ದನಂತೆ. ಈ ವೇಳೆ ಜಿತಿ ಮಲ್ಲಿಕಾ ಹಾಗೂ ಆಕಾಶ್ ಎಂಬ ದುಷ್ಕರ್ಮಿಗಳು ತೌಫಿಕನನ್ನು ಅಡ್ಡಗಟ್ಟಿಸಿ ರಸ್ತೆಯಲ್ಲಿ ಮೊದಲು ಹಲ್ಲೆ ಮಾಡಿದ್ದಾರೆ. ನಂತರ ಇಷ್ಟಕ್ಕೆ ಸುಮ್ಮನಾಗದ ತೌಫಿಕನನ್ನು ಬಲವಂತವಾಗಿ ಹುಬ್ಬಳ್ಳಿಯ ಮಂಡೂರು ರಸ್ತೆಯ ಮೌಲಾಲಿ ದರ್ಗದ ಬಳಿ ಶೆಡ್ಡಿಗೆ ಕಿಡ್ನಾಪ್ ಮಾಡಿ ಕರೆದೊಯ್ದು ಶೆಡ್ಡಿನಲ್ಲಿ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಬಳಿಕ ಹಲ್ಲೆ ಮಾಡಿ ಪರಾರಿಯಾಗಿದ್ದ ತಂಡ ತೌಫಿಕ್ ಗಾಯಾಳು ಸ್ಥಳದಲ್ಲಿಯೇ ಸಹಾಯಕ್ಕೆಂದು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದಿದ್ದಾನೆ. ಅಶೋಕನಗರ ಹಾಗೂ ಸಹರಾ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪೊಲೀಸರು ಈಗ ಘಟನೆಯ ಕುರಿತು ಮಾಹಿತಿ ಕಲೆ ಹಾಕುತ್ತಿದ್ದಾರೆ.